ಈ ವಿಚಾರ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಲಕ್ಷ್ಮಣ್ ಸವದಿ ಅವರನ್ನ ನೇರಾನೇರವಾಗಿ ರಾಜಕೀಯದಲ್ಲಿ ಮುಗಿಸಿ ಹಾಕಲು ಸತೀಶ್ ಜಾರಕಿಹೊಳಿ ಸ್ವಲ್ಪ ಆಟವನ್ನ ಯಾವ ರೀತಿ ಆಡಿದ್ದಾರೆ ಮತ್ತು ಯಾವ ರೀತಿ ಸ್ಕೆಚ್ ಹಾಕೊಳ್ತಾ ಇದ್ದಾರೆ ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಹಾಗಾದ್ರೆ ಲಕ್ಷ್ಮಣ್ ಸವದಿ ಅವರನ್ನ ರಾಜಕೀಯವಾಗಿ ಅಥಣಿಯಲ್ಲಿ ಮುಗಿಸು ಹಾಕಲು ಯಾವ ರೀತಿ ತಯಾರಿಯನ್ನ ಸತೀಶ್ ಜಾರಕಿಹೊಳಿ ನಡೆಸಿಕೊಂಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ಗೆ ಮೂವರನ್ನ ನೇಮಕ ಮಾಡಿದ್ದಾರೆ. ಆ ಮೂವರು ಕೂಡ ಸತೀಶ್ ಜಾರಕಿಹೊಳಿಯ ಆಪ್ತರು. ಸೊ ಈ ಮೂರು ಜನರನ್ನ ನೇಮಕ ಮಾಡಿರೋದು ಯಾಕೆ ಡಿಸಿಸಿ ಬ್ಯಾಂಕ್ಗೆ ಬೆಳಗಾವಿಯಲ್ಲಿ ಯಾಕೆ ನೇಮಕ ಮಾಡಿದ್ದಾರೆ ಅದನ್ನೂ ಕೂಡ ಹೇಳ್ತೀನಿ. ಇನ್ನು ಬಿಡಿಸಿಸಿಗೆ ಸುನಿತಾ ಐಹೊಳಿ ಅವರನ್ನ ನೇಮಕ ಮಾಡಿದ್ದಾರೆ. ನಂತರದಲ್ಲಿ ಹುದ್ದೆಯಲ್ಲಿ ಬಾಳೇಶ್ ಬಂಪರ್ಗೂ ಕೂಡ ಒಂದು ಲೆಕ್ಕಾಚಾರದ ಬಂಪರ್ ಆಫರ್ ಕೊಟ್ಟಿದ್ದಾರೆ. ಇನ್ನು ಬಿಡಿಸಿಸಿಗೆ ಸದಸ್ಯನಾಗಿ ಹಿರೇಬಾಗೇವಾಡಿಯ ಸುರೇಶ್ ಇಟಗಿಯನ್ನ ನೇಮಕ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿಯ ಆಪ್ತರು. ಇವರನ್ನ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕಿಗೆ ಮೂವರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ನೇಮಕ ಮಾಡಿದ್ದಾರೆ. ಈ ಮೂವರಿಂದ ಲಕ್ಷ್ಮಣ್ ಸವದಿ ಅವರನ್ನ ಹೇಗೆ ಬೇಕಾದ್ರೂ ಬುಡ ಮೇಲ್ ಸಮೇತ ಮಾಡಬಹುದು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಬನ್ನಿ, ಅದರ ಬಗ್ಗೆ ನಾನೀಗ ನಿಮ್ ಜೊತೆಗೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ಹಂಚ್ಕೊಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ. ಬನ್ನಿ, ಏನೇನ್ ನಡೀತಾ ಇದೆ ಅನ್ನೋದನ್ನ ಸವಿಸ್ತಾರವಾಗಿ ನಿಮ್ ಮುಂದಿಡ್ತೀನಿ. ಲಕ್ಷ್ಮಣ್ ಸವದಿ ಅಥಣಿಯ ಮತಕ್ಷೇತ್ರದಲ್ಲಿ ಪ್ರಭಾವಿ ನಾಯಕನಾಗಿ ಮುಂದೆ ಒರಿತಾ ಇರ್ತಕ್ಕಂಥದ್ದು ರಾಜಕೀಯ ವಾತಾವರಣದಲ್ಲಿ ಇದೊಂದು ಚರ್ಚೆಗೆ ಗ್ರಾಸ. ಮತ್ತು ಬೆಳಗಾವಿಯ ರಾಜಕಾರಣ ಅಂದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಪೈಪೋಟಿ ಕೊಡ್ಲಿಕ್ಕೆ ಇಬ್ಬರು ರಾಜಕಾರಣಿಗಳು ಮುಂದಾಗ್ತಾರೆ. ಅವರು ಯಾರ್ಯಾರು ಅಂದ್ರೆ, ಒಂದು ಲಕ್ಷ್ಮಣ ಸವದಿ, ಇನ್ನೊಂದು ಮೀಸೆ ತಿರುತ್ತಾ ಬರುವಂತಹ ವ್ಯಕ್ತಿ. ಸೊ ಅದನ್ನ ಮುಂದೆ ನಿಮಗೆ ಹೇಳ್ತೀನಿ, ಆ ವ್ಯಕ್ತಿ ಯಾರು ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಕೂಡ ಗೊತ್ತೂ ಇದೆ, ರಮೇಶ್ ಕತ್ತಿ ಅಂತ. ಓಕೆ, ಸೊ ಆಗ್ಲಿ. ಈಗ ಯಾಕೆ ಹೆಜ್ಜೆ ಹೆಜ್ಜೆಗೂ ಲಕ್ಷ್ಮಣ್ ಸವದಿ ಅವರನ್ನ ರಾಜಕೀಯವಾಗಿ ಮುಗಿಸಲು ಸತೀಶ್ ಜಾರಕಿಹೊಳಿ ಸ್ಕೆಚ್ ಹಾಕೊಂಡು ಬರ್ತಾ ಇದ್ದಾರೆ ಅಂದ್ರೆ, ಹಿಂದೆ ನಮಗೆ ಸಿಕ್ಕಂತ ಮಾಹಿತಿಯನ್ನ ನಾನು ಹೇಳ್ತಾ ಇರುವಂತದ್ದು, ಅಥವಾ ನಮಗೆ ಯಾರೋ ಮಾತನಾಡಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ತಿಳಿದಿರ್ತಕ್ಕಂಥ ಮಾಹಿತಿಯ ವಿಚಾರವನ್ನ ನಿಮ್ ಜೊತೆಗೆ ಹಂಚಿಕೊಳ್ತೀನಿ. ಯಾಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ಷ್ಮಣ್ ಸವದಿಯವರ ಮೇಲೆ ಇಂತಹ ಒಂದು ಲೆಕ್ಕಾಚಾರ ಹಾಕೊಳ್ತಾ ಇದ್ದಾರೆ ಅಂತ. ಏನಪ್ಪ ಕಾರಣ ಅಂದ್ರೆ, ಹಿಂದೆ ನಡೆದಂತಹ MP ಎಲೆಕ್ಷನ್ ನಲ್ಲೂ ಮತ್ತೆ ಬೇರೆ ಬೇರೆ ಚುನಾವಣೆಗಳಲ್ಲೂ ಕೂಡ ಲಕ್ಷ್ಮಣ್ ಸವದಿಯವರು ಬಿಜೆಪಿಗೆ ಸಹಕಾರ ನೀಡಿದ್ದಾರೆ. ಅಣ್ಣಸಾಬ್ ಜೊಲ್ಲೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಇಬ್ಬರು MP ಎಲೆಕ್ಷನ್ ಟೈಮಿಂಗ್ ನಲ್ಲಿ ಅಣ್ಣಸಾಬ್ ಜೊಲ್ಲೆಗೆ ಹೆಲ್ಪ್ ಮಾಡಿದ್ದಾರೆ, ಮತ ಹಾಕಿಸಿದ್ದಾರೆ ಲಕ್ಷ್ಮಣ್ ಸವದಿ ಅನ್ನುವಂತಹ ಕೋಪ ಇನ್ನೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆಯಂತೆ. ಸೊ ಇನ್ನು ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಕೋಪ ಇದೆಯಂತೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತಾ ಇರುವಂತಹ ವಿಚಾರ ಸಂಗತಿ ತಿಳಿದು ಬರ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ಸತೀಶ್ ಜಾರಕಿಹೊಳಿ ಅವರು ಆಪ್ತರ ಬಳಿ ಹೇಳ್ಕೊಳ್ತಾರಂತೆ, ಲಕ್ಷ್ಮಣ್ ಸವದಿ ಅವರು ನಿನ್ನೆ ಮೊನ್ನೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂತವರು, ಅಧಿಕಾರ ಅಲ್ಲಿ ಸಿಕ್ಲಿಲ್ಲ ಅಂತ ಹೇಳಿ, ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ಇಲ್ಲಿ ಬಂದಂತವರು. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕಾಗಿ 20 ವರ್ಷಗಳ ಕಾಲ ದುಡಿದಿದ್ದಾರೆ. ಯಾರ್ಯಾರು? ಸೊ ಹಿರೇಬಾಗೇವಾಡಿ ಸುರೇಶ್ ಇಟಗಿ ಆಗಿರಬಹುದು, ಹಾಗೆ ಹುದ್ದೀಲಿಯ ಬಾಳೇಶ್ ಬಂಪರ ಚಾನ್ಸ್ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಬಾಳೇಶ್ ಆಗಿರಬಹುದು, ಆಮೇಲೆ ಸುನಿತಾ ಐಹೊಳೆ ಆಗಿರಬಹುದು. ಇಂಥವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಡಬಾರ್ದಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರಂತೆ. ಇವರು ಇವತ್ತು ಅಧಿಕಾರ ಸಿಕ್ಕಿಲ್ಲ ಅಂತ ಇಲ್ಲಿಗೆ ಬರ್ತಾರೆ, ನಾಳೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಅಧಿಕಾರ ಕೊಡದೇ ಇದ್ರೆ ಬಿಜೆಪಿಗೂ ಹೋಗ್ತಾರೆ, ಅದು ದೊಡ್ಡದಲ್ಲ ಅಂತ ಸತೀಶ್ ಜಾರಕಿಹೊಳಿ ಆಪ್ತರ ಬಳಿ ಮಾತನಾಡಿದಾರಂತೆ. ಸೊ ಈ ಮಾತುಗಳಿಂದ ಇಲ್ಲಿ ಬಹಳ ನಿಗೂಢವಾಗಿ ಒಂದು ರಹಸ್ಯ ಬಯಲಾಗುತ್ತೆ. ಅದೇನಪ್ಪಾ ಅಂದ್ರೆ, ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ಷ್ಮಣ್ ಸವದಿಯವರನ್ನ ಕಂಡ್ರೆ ಸೊ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾದ್ರೆ ವೇದಿಕೆಗಳ ಮೇಲೆ ಒಬ್ರಿಗೊಬ್ರು ಹೆಸರನ್ನ ತೆಗೆದುಕೊಂಡು ಮಾತನಾಡೋದು, ಅಥವಾ ಸಿಕ್ಕಾಗ ಕೈ ಮಿಲಾಯಿಸಿ ಥ್ಯಾಂಕ್ಸ್ ಕೊಡೋದು, ಇದೆಲ್ಲವೂ ಕೂಡ ಒಂದಿಷ್ಟು ರಾಜಕೀಯ ಒಂದು ಏನೋ ಹೇಳ್ತಾರಲ್ಲ, ಅದು ಜನಗಳಿಗೆ ತೋರಿಕೆಗಾಗಿ ನಾವು ಚೆನ್ನಾಗಿದ್ದೀವಿ ಅಂತ ತೋರ್ಸಕ್ ಹೊರಟಿದ್ದಾರೆ. ಆದ್ರೆ ಮನಸ್ಸಿನಲ್ಲಿ ಯಾವುದೇ ಕೂಡ ಒಳ್ಳೆಯ ಸ್ವಭಾವವನ್ನ ಇವರಿಬ್ಬರ ಮಧ್ಯೆ ಒಳ್ಳೆಯ ಒಂದು ನಡತೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಬಯಲಿಗೆ ಬರುತ್ತೆ. ನಾವೆಲ್ಲ ಅನ್ಕೊಂಡಿದ್ವಿ ರಮೇಶ್ ಜಾರಕಿಹೊಳಿ ಮಾತ್ರ ಲಕ್ಷ್ಮಣ್ ಸವದಿ ಅವರಿಗೆ ಟಕ್ಕರ್ ಕೊಡ್ತಾ ಹೋಗ್ತಾರೆ ಮತ್ತು ಅವರನ್ನ ದೂಡ್ತಾ ಹೋಗ್ತಾರೆ ಅಂತ. ಆದ್ರೆ
ಸತೀಶ್ ಜಾರಕಿಹೊಳಿ ಚಾಣಾಕ್ಷತನ ಮೈಂಡ್ ಅನ್ನ ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿಯಾಗಿರೋದ್ರಿಂದ ಯಾವತ್ತೂ ಕೂಡ ಮಾತಿನಲ್ಲಿ ಮಾಡದೇ ಇರುವಂತಹ ಕೆಲಸವನ್ನ ಕೈಯಿಂದ ಮಾಡಿ ತೋರಿಸ್ತಾನೆ. ರಮೇಶ್ ಜಾರಕಿಹೊಳಿ ಅವರು ಮಾತನಾಡ್ತಾರೆ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಸೊ ಅವರದ್ದು ಮಾತನಾಡೋ ಶೈಲಿ. ಆದ್ರೆ ಸತೀಶ್ ಜಾರಕಿಹೊಳಿ ಯಾವುದೇ ವೇದಿಕೆ ಮೇಲೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತ ಮಾತನಾಡೋದಿಲ್ಲ. ಕೆಲಸಗಳನ್ನ ಮಾಡ್ತಾ ಕೆಲಸ ಕಾರ್ಯರೂಪದಲ್ಲೇ ಮಾತನಾಡ್ತಾ ಇರ್ತಾರೆ. ಅದಕ್ಕೆ ಅವರಿಗೆ ಬಹಳ ಚಾಣಾಕ್ಷತನ ಇರುವಂತಹ ರಾಜಕಾರಣಿ, ಬೆಳಗಾವಿಯ ಚಾಣಾಕ್ಷತನ ರಾಜಕಾರಣಿ ಅಂತ ಅವರನ್ನು ಕರೀತಾರೆ. ಇರ್ಲಿ, ಆದ್ರೆ ಲಕ್ಷ್ಮಣ್ ಸವದಿಯವರನ್ನ ರಾಜಕೀಯವಾಗಿ ಮುಗಿಸಾಕಲು ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ 3 ನೇಮಕ ಮಾಡಿದ್ದಾರೆ. ಈ 3ರಿಂದ ಲಕ್ಷ್ಮಣ್ ಸವದಿಯವರಿಗೆ ಏನು ಹೊಡೆತ ಬೀಳುತ್ತೆ, ಏನೇನು ಹೊಡೆತಗಳಾಗತ್ತೆ, ಈ 3ರನ್ನ ಇಟ್ಟುಕೊಂಡು ಲಕ್ಷ್ಮಣ್ ಸವದಿಯವರನ್ನ ರಮೇಶ್ ಜಾರಕಿಹೊಳಿ ಅಥವಾ ಸತೀಶ್ ಜಾರಕಿಹೊಳಿ ಹೇಗೆ ಒಂದು ಆಟವನ್ನು ಆಡಿಸಬಹುದು ಅನ್ನುವಂಥದ್ದು ಬಹಳ ನಿರೀಕ್ಷಿತವಾದಂತ ಸುದ್ದಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ 3 ನೇಮಕ ಆಗಿದ್ದು, ಡಿಸಿಸಿ ಬ್ಯಾಂಕ್ ನಲ್ಲಿ ಇರತಕ್ಕಂತ ಒಂದಿಷ್ಟು ವಿಚಾರ ಪವರ್ಫುಲ್ ಎಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಬತ್ತಳಕೆಯಲ್ಲಿ ಹೋಗುತ್ತೆ. ಆಮೇಲೆ ಬೆಳಗಾವಿಯ ರಾಜಕಾರಣದಲ್ಲಿ ಸತೀಶ್ ಕೈಯಲ್ಲಿ ಪ್ರತಿ ಕ್ಷೇತ್ರಗಳು ವಶ ಆಗ್ತಾ ಹೋಗುತ್ತೆ. 2028ರ ಚುನಾವಣೆಯಲ್ಲೂ ಕೂಡ ಕಾಗವಾಡ, ಅಥಣಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ಯಾರ್ಯಾರನ್ನ ಕಾಗವಾಡ ಮತಕ್ಷೇತ್ರದಲ್ಲಿ ಮತ್ತು ಅಥಣಿಯ ಮತಕ್ಷೇತ್ರದಲ್ಲಿ ಮತ್ತು ಬಡಚಿ ಈ ರೀತಿ ಬರುವಂತಹ ಏನೇನು ಒಂದಿಷ್ಟು ಇದಾವಲ್ಲ, ಸೊ ಇಂತಹ ಸುಮಾರು ಖಾಲಿ ಕ್ಷೇತ್ರದ ಜಾಗದಲ್ಲಿ ಜಾರಕಿಹೊಳಿ ಕುಟುಂಬದ ಕುಡಿಗಳನ್ನ ನಿಲ್ಲಿಸ್ತಾರೋ ಅಥವಾ ಅವರಿಗೆ ಬೇಕಾದಂತಹ ಒಂದಿಷ್ಟು ಒಳ್ಳೆಯ ಬೇರೆ ವ್ಯಕ್ತಿಗಳನ್ನ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಆದ್ರೆ ಸಂಪೂರ್ಣವಾಗಿ ಲಕ್ಷ್ಮಣ್ ಸವದಿಯವರನ್ನ ಮುಗಿಸ್ಬೇಕು ರಾಜಕೀಯವಾಗಿ, ರಾಜಕೀಯವಾಗಿ ಮುಗಿಸ್ಬೇಕು ಅನ್ನುವ ಲೆಕ್ಕಾಚಾರ. ಇನ್ನು ಹುಕ್ಕೇರಿಗೆ ಹೋದ್ರೆ ಅಲ್ಲಿಯೂ ಕೂಡ ಒಂದು ಕ್ಯಾಂಡಿಡೇಟ್ ಅನ್ನು ನೇಮಕ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಯಾಕಂದ್ರೆ ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ ಸವದಿ ಒಳ್ಳೆ ಆಪ್ತ ಸ್ನೇಹಿತರು. ಇವರಿಬ್ರು ಸೇರ್ಕೊಂಡು ಸತೀಶ್ ಜಾರಕಿಹೊಳಿಗೆ MP ಎಲೆಕ್ಷನ್ ನಲ್ಲಿ ಧೋಕಾ ಬಗದ್ರು ಅಂತ ಹೇಳಲಾಗತ್ತೆ. ಅದನ್ನೇ ತಲೆಯಲ್ಲಿಟ್ಟುಕೊಂಡಂತ ಸತೀಶ್ ಜಾರಕಿಹೊಳಿ ಈಗ ಈ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಕಟ್ಟಿ ಹಾಕಬೇಕು, ಎಲ್ಲ ಅಧಿಕಾರವನ್ನು ತನ್ನ ಕೈಗೆ ಗಿಟ್ಟಿಸಿಕೊಳ್ಬೇಕು. ನಾಳೆ 28ರ ಚುನಾವಣೆಯಲ್ಲೂ ಕೂಡ ಕ್ಷೇತ್ರಗಳನ್ನು ವಶಪಡಿಸಿಕೊಳ್ಬೇಕು. ಇದು ಸತೀಶ್ ಜಾರಕಿಹೊಳಿಯ ಮೆಗಾ ಪ್ಲಾನ್ ಮತ್ತು ಅದ್ಭುತವಾದಂತ ಸ್ಕೆಚ್ ಆಗಿದೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಕಿಂಗು, ಲಕ್ಷ್ಮಣ್ ಸವದಿ ಕಿಂಗು, ರಮೇಶ್ ಕತ್ತಿ ಕಿಂಗು ಅಂತ ನಾನು ಹೇಳಕ್ ಹೋಗೋದಿಲ್ಲ. ಯಾರ್ ಕಿಂಗು ಏನ್ ಕಿಂಗು ಅಂತಕ್ಕಂಥದ್ದು ಗೊತ್ತಾಗ್ಬೇಕಾದ್ರೆ ಕೆಲಸ ಕಾರ್ಯಗಳ ರೂಪದಲ್ಲಿ ಗೊತ್ತಾಗುತ್ತೆ. ಈಗ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಕೆಲಸಗಳನ್ನ ಮಾಡ್ತಾ ಬೆಳಗಾವಿಯ ಡಿಸಿಸಿ ಬ್ಯಾಂಕಿಗೆ 3 ನೇಮಕ ಮಾಡಿ, BDCCಗೆ ಸುನಿತಾ ಐಹೊಳೆ ಅವರನ್ನ ನೇಮಕ ಮಾಡಿ, ಹುದಿಯಲ್ಲಿ ಬಾಳೇಶ್ ಅವರಿಗೂ ಕೂಡ ಬಂಪರ್ ಆಫರ್ ಅನ್ನ ಕೊಟ್ಟು BDCCಗೆ ಸದಸ್ಯನಾಗಿ ಹಿರೇಬಾಗೇವಾಡಿಯ ಸುರೇಶ್ ಇಟಿಗೆಯನ್ನ ನೇಮಕ ಮಾಡಿದ್ದಾರೆ. ಇವರೆಲ್ಲರೂ ಯಾರು? ಸತೀಶ್ ಜಾರಕಿಹೊಳಿಗೆ ಬೇಕಾದಂತ ಆಪ್ತರು. ಇವರನ್ನ ಅಲ್ಲಿ ನೇಮಕ ಮಾಡಿರೋದು. ಏನೇ ನಡೆದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಕೈಯಲ್ಲಿ ನಡೀತಾ ಇರ್ತದೆ ಎನ್ನುವಂಥದ್ದು ಮರಿಬಾರದು. ಹೀಗಾಗಿ ಹೇಗಾದ್ರೂ ಮಾಡಿ ರಾಜಕೀಯ ಕ್ಷಣವಾಗಿ ಅಂತ್ಯ ಹಾಡ್ಲಿಕ್ಕೆ ಹೊರಟಿದ್ದಾರೆ ಲಕ್ಷ್ಮಣ್ ಸವದಿಯವರ ರಾಜಕೀಯದ ಕ್ಷಣ ದಿನಗಳನ್ನ. ಈ ದಿನಗಳನ್ನ ಹೇಗಾದ್ರೂ ಮಾಡಿ ಸೈಡಿಗೆ ಸರಿಸ್ತಾ ಹೋದ್ರು ಅಂದ್ರೆ ಲಕ್ಷ್ಮಣ್ ಸವದಿ ಒಂದೊಂದಾಗಿ ಅಧಿಕಾರಗಳನ್ನ ಕಳ್ಕೊಂಡ್ ಬಂದ್ರು ಅಂದ್ರೆ ಕೊನೆಯದಾಗಿ ಕಾಗವಾಡ, ಅಥಣಿ ಮತ್ತೆ ಇನ್ನು ಬೇರೆ ಭಾಗಗಳಲ್ಲಿರ್ತಕ್ಕಂಥ ಕ್ಷೇತ್ರಗಳನ್ನು ಕೂಡ ವಶಪಡಿಸಿಕೊಂಡ್ರೆ ಲಕ್ಷ್ಮಣ್ ಸವದಿ 90% ರಾಜಕೀಯದಲ್ಲಿ ಹಿಂದುಳಿತಾರೆ. 90% ರಾಜಕೀಯದಲ್ಲಿ ಹಿಂದುಳಿತಾರೆ. ಈಗಾಗಲೇ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ಗೆ ಚುನಾವಣೆಗೆ ಸಂಬಂಧಪಟ್ಟಂತಹ ನೇಮಕದಲ್ಲಿ ಲಕ್ಷ್ಮಣ್ ಸವದಿ ಅವರ ಯಾವುದೇ ನೇಮಕಗಳು ಆಗಿಲ್ಲ. ಎಲ್ಲ ಸತೀಶ್ ಜಾರಕಿಹೊಳಿ ಅವರ ಕೈಯಲ್ಲಿ ಹೋಗ್ತಾ ಇದೆ. ಸೊ ಇದೇ ರೀತಿ ಮುಂದುವರೆದು ಹೊಂಟಿದ್ದಾದರೆ ರಾಜಕೀಯದಲ್ಲಿ ಒಂದೊಂದಾದ ಒಂದು ಅಧಿಕಾರವನ್ನು ಲಕ್ಷ್ಮಣ್ ಸವದಿ ಅವರು ಕಳ್ಕೊಳ್ತಾ ಹೋದರೆ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆಗಳಾಗುತ್ತೆ ಮತ್ತು ರಾಜಕೀಯದಲ್ಲಿ 90% ಲಕ್ಷ್ಮಣ್ ಸವದಿ ಹಿಂದುಳಿಯೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಲಕ್ಷ್ಮಣ್ ಸವದಿಯನ್ನ ಮುಗಿಸಿ ಹಾಕುವುದಕ್ಕೆ ಹಾಕಿರುವಂತಹ
ಸತೀಶ್ ಜಾರಕಿಹೊಳಿಯ ಸ್ಕೆಚ್ ಮುಂದಿನ ದಿನಮಾನಗಳಲ್ಲೂ ಸಕ್ಸಸ್ ಆಗ್ತಾ ಹೋಗುತ್ತಾ, ಏನೆಲ್ಲ ನಡಿಬಹುದು, ಏನೆಲ್ಲ ಆಗಬಹುದು, ಇದಕ್ಕೆ ಲಕ್ಷ್ಮಣ್ ಸವದಿಯನ್ನ ಉತ್ತರವನ್ನಾಗಲಿ ಅಥವಾ ಇನ್ನು ಇದಕ್ಕೆ ಪರೋಕ್ಷವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಬಹುದು ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ನಿಮ್ಮ ಮುಂದಿಡುವಂತ ಪ್ರಯತ್ನ ಮಾಡ್ತೀನಿ. ಸುಮ್ಮನೆ ಹೇಳೋದು ಬೇಡ, ಏನು ಸತ್ಯ ಇದೆಯೋ ಅದನ್ನ ಮಾತ್ರ ಹೇಳೋದು ನಮ್ಮ ಧರ್ಮ ಕರ್ಮವಾಗಿದೆ. ಸೊ ಹಾಗಾಗಿ ಇರೋದನ್ನ ಮಾತ್ರ ಹೇಳಲಿಕ್ಕೆ ನಾನು ನಿಜವಾದ ಸತ್ಯಾಂಶವನ್ನ ಮತ್ತೆ ಕಲೆ ಹಾಕಬೇಕಾಗ್ತದೆ. ಕಲೆ ಹಾಕಿ ಹೇಳ್ತಕ್ಕಂಥ ಕಾರ್ಯ ಮಾಡ್ತೀನಿ. ನೀವು ಈಗ ಲಕ್ಷ್ಮಣ್ ಸವದಿ ಅವರಿಗೆ ಬೆಂಬಲಿಸ್ತೀರಾ ಅಥವಾ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲಿಸ್ತೀರಾ? ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಕೂಡ ರಾಜಕೀಯ ಪ್ರೇಮಿಗಳಾಗಿದ್ರೆ ಇವತ್ತೇ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಿನಿಮಾ ಪ್ರೇಮಿಗಳಾಗಿದ್ರು ಕೂಡ ಇವತ್ತೇ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ.